ಅದೇ ಡಾಕ್ಟ್ರಿಗೆ ಇವಾಗ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಜಾಸ್ತಿ ಪರಿಚಯ ಇಲ್ಲ, ಕೆಲವರು ಒಬ್ಬರು ಇಬ್ಬರು ಅಷ್ಟೇ ಪರಿಚಯ, ಜಾಸ್ತಿ ಓಡಾಟ ಮಾಡಿಲ್ಲ. ನೀವು ಓಡಾಟ ಮಾಡಿದವರು, ಕೆಲಸ ಮಾಡಿದವರು 10 ವರ್ಷಗಳ. ಒಂದು ನಿಮಿಷ, ಪಾರ್ಟಿ ಅಂದಮೇಲೆ ಅವರು ಅಭ್ಯರ್ಥಿ ಪರಿಚಯ ಇರಬೇಕಂತನೂ ಕೂಡ ಇರೋದಿಲ್ಲ. ಒಂದೊಂದು ಸರಿ ಆ ನಿರ್ಣಯಗಳನ್ನು ವರಿಷ್ಠರು ಮಾಡ್ತಾರೆ. ಇವಾಗ ಬೆಂಬಲಿಗರ ಜೊತೆ ಮಾತಾಡ್ತಿದ್ದೆ ಸರ್, ನಮ್ಮ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ನಾವು ಹೇಗೆ ಕೆಲಸ ಮಾಡುವ ಅದು ಇದು ಮಾತಾಡ್ತಿದ್ರು. ಬಟ್ ನೀವು ಹೇಳ್ತೀರ ಇವಾಗ ಪಾರ್ಟಿ ಪರ ಕೆಲಸ ಮಾಡ್ತೀನಿ ಅಂತ. ನೀವು ಏನೋ ಗೊಂದಲ, ನೀವು ಒಂದು ಕಡೆ ಹೇಳ್ತೀರಾ, ಬಟ್ ಕಾರ್ಯಕರ್ತರಲ್ಲಿ ಬೇರೆ ಗೊಂದಲ ಇದೆ. ಇದು ಫಲಿತಾಂಶಕ್ಕೆ ಏನಾದರೂ ಎಫೆಕ್ಟ್ ಬರುತ್ತಾ ಸರ್? ಕಾರ್ಯಕರ್ತರಲ್ಲಿ ಒಂದು ನಿರಾಸೆ ಆಗೈತೆ, ಅವರಿಗೆ ಕೆಲಸಗಾರನ ಕಳ್ಕೊಂಡಿವಿ ಅಂತೇಳಿ ಆ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ವರಿಷ್ಠರು ಕೂಡ ಮಾತಾಡಿದ್ದಾರೆ, ಅದೆಲ್ಲ ಇರ್ತಕ್ಕಂಥ ಸಹಜ. ಸರ್, ನಾನು ಕೊಪ್ಪಳ ಭಾಗದವನೇ, ಈರಣ್ಣ ಅಂತ ನನ್ನ ಹೆಸರು, ಕೊಪ್ಪಳ ಭಾಗದವನೇ. ಅಲ್ಲೆಲ್ಲ ಓಡಾಡಿದ್ದೀನಿ ಸರ್, ಓಡಾಡಿದ್ದೀನಿ, ಭಾಗ್ಯನಗರ ಅಲ್ಲ ಓಡಾಡಿದ್ದೀನಿ. ಕಾರ್ಯಕರ್ತರು ಮತ್ತು ಬೆಂಬಲಿಗರು ನಿಮ್ಮ ಪರವಾಗಿನೇ ಮಾತಾಡ್ತಾರೆ. ನಾನು ಕೇಳಿದವ್ರು ಅಷ್ಟು ಪರವಾಗಿ ಸ್ವಲ್ಪ 60% 80% ಎಲ್ಲ ನಿಮ್ಮ ಪರವಾಗಿನೇ ಮಾತಾಡ್ತಾರೆ. ಇದು ಎಕ್ದಮ್ ಈ ಪರಿ ಯಾಕೆ ಚೇಂಜಸ್ಸು ಏನೋ ಅಂತ ಗೊತ್ತಿಲ್ಲ ನಮಗೆ, ಅವ್ರಿಗೆ ಕೇಳ್ಬೇಕು ನಾವು, ನಮ್ಮ ವರಿಷ್ಠರು ಅದರಲ್ಲ ಅವ್ರ ಉತ್ತರ. ಇವಾಗ ಸಭೆ ಮಾಡಿದ್ದೀರಿ ಸರ್, ಸಭೆಯಲ್ಲಿ ನಿಮ್ಗೆ ಏನಾದರೂ ಆಫರ್ ಆಗಲಿ ಬೇರೆದೇನೋ ಸ್ಥಾನಮಾನ ಕೊಡ್ತೀನಿ ಅಂತ ಅಂದ್ರ ಸರ್? ನನಗೆ ಯಾವ ಆಫರು ಕೊಟ್ಟಿಲ್ಲ. ಅವರು ಪಕ್ಷದಲ್ಲಿ ಕೆಲಸ ಮಾಡು, ನಿಮಗೆ ನಿಮ್ಮ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥದ್ದು ಮಾಡ್ತೀವಿ ಅನ್ನೋದು ಮಾತ್ರ ಹೇಳಿದ್ದಾರೆ. ಇನ್ನೊಂದು ಏನೋ ವರಿಷ್ಠರ ಜೊತೆ ಏನೋ ಮಾತಾಡಿ ಹೇಳ್ತೀನಿ ಅಂತ ಏನೋ ಹೇಳಿದಾರಂತೆ ಮೀಟಿಂಗಲ್ಲಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ರಿ, ಅದನ್ನೇ ಹೇಳ್ತೀವಲ್ಲ, ಅವರು ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಜೊತೆ ಮಾತಾಡಿದ ಮೇಲೆ ಅವ್ರು ಏನು ಹೇಳ್ತಾರೆ. ಇನ್ ಕೇಸು ಹೈಕಮಾಂಡ್ ಜೊತೆ ಮಾತಾಡಿದ್ರು ಕೂಡ ನಿಮಗೆ ಏನು ಚೇಂಜಸ್ ಆಗೋ ಒಂದು ಸಾಧ್ಯತೆಗಳು ಇದೆಯಾ? ನಂಬಿಕೆ ಇದೆಯಾ? ಗೊತ್ತಿಲ್ಲ ಪಿ, ಅವರಿಗೆ ಗೊತ್ತು, ಹೈಕಮಾಂಡ್ ಅವರಿಗೆ. ಇದಿಷ್ಟು ಕರಡಿ ಸಂಗಣ್ಣವರು ಆಡಿದ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.